ಕ್ರೈಮ್ಗೆ ಗೂಟ ಹೊಡೆದು ಕ್ರಿಮಿನಲ್ಸ್ಗೆ ಚಿಲ್ಕ ಜಡ್ದು ನಮ್ಮ ಡಿಪಾರ್ಟ್ಮೆಂಟ್ಗೆ ತಿಲ್ಕ ಇಟ್ಟವರು ಸರ್ ಈ ನಮ್ಮ ಎಸಿ. ಯಾರು ಹೆಜ್ಜೆ ಇಟ್ರೆ ನ್ಯಾಯನ ನಡುತ್ತಿತ್ತು, ಯಾರು ಮಾತಾಡೋಕ್ ಶುರು ಮಾಡಿದ್ರೆ ನೀತಿನೇ ಭಯ ಬಿಡ್ತಿತ್ತು, ಯಾರು ಕಾನೂನ ಕೈ ತಗೊಂಡ್ರೆ ಧರ್ಮನೇ ಬೆಚ್ಚಿ ಬೀಳ್ತಿತ್ತು ಅವರೇ ಸರ್ ದ ಗ್ರೇಟ್ ಪೊಲೀಸ್ ಆಫೀಸರ್ ಎಸಿಪಿ ಅಜಯ್ ಕುಮಾರ್ ಸರ್ನಾಯಕ್. ನಾಡಿನ ಕಲಿಗಿವನು ಅಧರ್ಮವ ಸಹಿಸದ ನಾಯಕನು ಹುಬ್ಬಳ್ಳಿ ಮಣ್ಣಿನ ಸಿಡಿಸಿಡಿಗೊಂಡಿವನು. ಕನ್ನಡ ನಾಡಿನ ಕಲಿಗಿವನು ಅಧರ್ಮವ ಸಹಿಸದ ನಾಯಕನು ಹುಬ್ಬಳ್ಳಿ ಮಣ್ಣಿನ ಸಿಡಿಸಿಡಿಗೊಂಡಿವನು. ಹೆಜ್ಜೆ ಇಟ್ಟರೆ ಝೇಂಕಾರ ನುಡಿಯಲಿ ನ್ಯಾಯದ ಓಂಕಾರ ದುಷ್ಟರ ಮೆಟ್ಟಲು ನೀ ಬಾರ ಹುಬ್ಬಳ್ಳಿ ಕಂಡು ನೀ ಗಂಭೀರ ಬಾಬಾ. ಸರ್ ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿರೋ ಫೈಲು ನೀವೊಂದ್ಸಲ ನೋಡ್ಬಿಟ್ರೆ ಸಬ್ಮಿಟ್ ಮಾಡ್ಬಿಡ್ತೀನಿ. ಕೀಪ್ ಇಟ್. ಸರ್ ಟೀ ಹೇಳಿ. ಅಜಯ್ ಕುಮಾರ್ ಹಿಯರ್. ಅಜಯ್, ಐಜಿ ಹಿರೇಮಠಿಗರ್. ಸರ್, ಕಮರಿಪೇಟೆನಲ್ಲಿ ಗಲಾಟೆ ನಡೀತಾ ಇದೆ, ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ. ಈಗಲೇ ಹೊರಟೆ ಸರ್. ಸುಶೀಲ್. ಸರ್. ಇಳಿರಿ. ಸರ ಸರ ಗಾಡಿ ಇಲ್ಲಿ ಯಾಕೆ ನಿಲ್ಸಿದ್ರಿ ಸರ? ಇಲ್ಲಿ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ, ತಿನ್ಕೊಂಡು ಹೋಗೋಣ ಅಂತ ಬನ್ನಿ. ಅಲ್ಲ ಸರ್, ಅಲ್ಲಿ ಕಮ್ಯುನಿಪೇಟಲ್ ಗಲಾಟೆ ನಡೀತಾ ಇದೆ. ನೀವು ನಗೋ ಟೈಮಿಗೆ ನಗ್ಬೇಕು, ಅಳೋ ಟೈಮಿಗೆ ಅಳಬೇಕು, ಹೊಟ್ಟೆ ಹಸಿದಾಗ ಊಟ ಮಾಡ್ತಾ ಇರ್ಬೇಕು. ಟೈಮ್ ಎಷ್ಟಾಯ್ತು? 1:30 ಸರ್. ಊಟ ಮಾಡೋ ಟೈಮ್ ತಾನೆ? ಊಟ ಮಾಡೋ ಟೈಮಲ್ಲಿ ಊಟ ಮಾಡ್ರಯ್ಯ, ಬನ್ನಿ. 2 ಬಿರಿಯಾನಿನ ಕರೆಕ್ಟ್ ಟೈಮ್ ಊಟ ಮಾಡಿ, ಇಲ್ಲಾಂದ್ರೆ ಅಸಿಡಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ. ನಮಸ್ಕಾರ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್. 4 ಬಿರಿಯಾನಿ. ಸರಿ ಸರ್, 4 ಬಿರಿಯಾನಿ. ಕೂತ್ಕೊಳ್ಳಿ. ಮೊದ್ಲೆಡು ಅದ್ಯಾಕೆ ಹರಳೆಣ್ಣೆ ಕೊಡ್ದಂಗಿದೆ ಮಕ್ಕ, ತಿನ್ನಿ ಬಿಸಿ ಇರ್ಬೇಕಾರೆ. ಏನು ಶಿವ ಇದು? ಸುಮ್ಮನೆ ತಿನ್ನೋ ಮಾರ, ಯಾಕೆ ತಲಿ ತಿಂತಿ? ಚೆನ್ನಾಗಿದಲ್ಲ? ಹ್ಞೂನ್ರಿ ಸಾಹೇಬ್ರ. ಇಲ್ಲಿ ತಲೆ ಮಾಂಸ ತುಂಬಾ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ತಿನ್ನಿ ಸಾಹೇಬ್ರ, ತಿನ್ರಿ. ನಮ್ ಡಿಪಾರ್ಟ್ಮೆಂಟ್ ತುಂಬಾ ಜನಕ್ಕೆ ಅದೊಂದೇ ಕಮ್ಮಿ ಇರೋದು. ಕಪಾಲೆ ಸರ್ 2 ತಲೆ ಮಾಂಸ ತಗೊಂಬ. ಸಾಹೇಬ್ರಿಗೆ 2 ತಲೆ ಮಾಂಸ. ಕಮರಿಪೇಟೆಲ್ ಗಲಾಟೆ ನಡೀತಾ ಇದೆ, ಅಜಯ್ ಕುಮಾರ್ ಸರ್ನಾಯಕ್ ಲೈನಿಗೆ ಬನ್ನಿ. ಲೈನಿಗೆ ಬನ್ನಿ, ಅಜಯ್ ಕುಮಾರ್ ಸರ್ನಾಯಕ್. ಐ ರಿಪೀಟ್, ಅಜಯ್ ಕುಮಾರ್ ಸರ್ನಾಯಕ್ ಲೈನಿಗೆ ಬನ್ನಿ. ರಿಸೀವಿಂಗ್. ಟ್ರಾಫಿಕ್ ಜಾಮ್ ಆಗಿದೆ, ಆನ್ ದ ವೇ ಹೋಗ್ತಾ ಇದ್ವಿ. ಓವರ್ ಅಂಡ್ ಔಟ್. ನಿತಿನ್ ಹೇ ಸರ್ ಸರ್ ಸರ್, ಕಮರಿಪೇಟೆಗೆ ಬಂದಾಯ್ತು. ಎಲ್ಲ ಮುಗೀತಲ್ಲ, ಬಂದ್ರು ನೋಡ ಸಿನಿಮಾದವ್ರ ತರ. ಪೊಲೀಸ್ ಯಾವಾಗ್ಲೂ ಲೇಟಾಗಿ ಬರ್ತಾರಂತ ಬೈತಾರಲ್ಲ, ನೋಡಿದ್ರ ಲೇಟಾಗಿ ಬಂದು ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಅಂತ. ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಈ ಗಲಾಟೆ ನಿಲ್ಲಿಸ್ಬೇಕಿತ್ತು. ಮತ್ತೆ ಎವಿಡೆನ್ಸ್ ಅಂತ ಅದೇ ಕೋರ್ಟು, ಲಾಕಪ್, ಬೇಲ್. ಹೊರಗಡೆ ಬಂದು ಮತ್ತೆ ಜನಕ್ಕೆ ತೊಂದರೆ ಕೊಟ್ಟಿರೋರು ನೋಡಿ, ಶಾಂತ ಮಲಗಿದಾರಲ್ಲ. ಅದಕ್ಕೆ ಅರ್ಧ ಗಂಟೆ ಬಿರಿಯಾನಿ ಬ್ರೇಕ್. ನೋಡೀಗ ಹತ್ರ ಬಂದು ಟೊಪ್ಪಿ ತೆಗಿತಾರ. ಹಾಕೊಳ್ಳಿ. ಈ ನನ್ ಮಕ್ಳಿಗೋಸ್ಕರ ಕಾಕಿ ಕ್ಯಾಪ್ ತೆಗೆದು ಅದ್ರ ಮರ್ಯಾದೆ ಆಗಿ ತೆಗಿತೀರಾ? ಈಗ ನೋಡ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸೋದಕ್ಕೆ ಆಂಬ್ಯುಲೆನ್ಸ್ ಕರ್ಸಂತಾರ. ಪುಟ್ಟಪ್ಪ, ಏನೋ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇದ್ದೆ. ಮತ್ತಿನ್ನೇನ್ರಿ, ಸ್ವಲ್ಪ ಮುಂಚೆ ಬಂದಿದ್ರ ಪ್ರಾಣನಾದ್ರೂ ಉಳಿಸ್ಬೋದಿತ್ತ?
ಈಗ 1 ಸೆಕೆಂಡ್ ಮುಂಚೆ ನಾನು ನಿನಗೆ ಕಪಾಳ ಹೊಡಿತೀನಿ ಅಂತ ನಿನಗೆ ಗೊತ್ತಿತ್ತ? ಇಲ್ಲಲ್ಲ. ಎದುರುಗಡೆ ನಿಂತಿರ್ಬೇಕಾದ್ರೆ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ದಿರುವಾಗ ಎಲ್ಲೋ ನಡೆಯೋ ಕೊಲೆ ನಮಗೆ ಹೇಗೆ ಗೊತ್ತಾಗುತ್ತೆ? ನಿನ್ ಕನ್ಸ ಬೀಳುತ್ತೆ ನಮ್ಗೆ. ಅಷ್ಟಕ್ಕವರಲ್ಲ ಯಾರು? ಬಾ ಮುಂದೆ ಬಾ ನೋಡ. ಬಿದ್ದಿರೋರಲ್ಲಿ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಯಾರಾದ್ರೂ ಕಾಣ್ತಾ ಇದಾರ ಅಂತ? ಒಬ್ಬೊಬ್ಬರ ಮೇಲೆ 10 ಕೇಸ್ ಇದೆ. ಬದುಕಿದ್ರೆ 106 ಕೇಸ್ ಆಗ್ತಾ ಇತ್ತು. ನೀವುಗಳೇನ್ ಚಾಚರ? ಒಂದ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಶುರು ಆಗಂಗಿಲ್ಲ. ಕೆಲ್ಸಕ್ಕೆ ಹೋಗೋರು ಕೆಲಸ ಎಲ್ಲ ಬಿಟ್ಟು ಒಂದು ಟಿವಿ ಶೋರೂಮ್ ಸಿಕ್ಕಿದ್ರೆ ಸಾಕು, ಅದ್ರ ಮುಂದೆ ನಿಂತು ಬಿಡ್ತೀರಾ ಮೈ ಮರೆತು. ರಸ್ತೆಯಲ್ಲಿ ಹಾವಾಡೋದು ನೋಡ್ತೀರಾ, ಕೋತಿ ಕುಣಿಸೋದು ನೋಡ್ತೀರಾ. ಕೊನೆ ಜಗಳಗಳಾಗಿ ಈ ತರ ಹೆಣಗಳು ಬಿದ್ದಿದ್ರೆ ಅದನ್ನು ನೋಡ್ತಾ ನಿಂತ್ಕೋತೀರಾ. ನಾಳೆ ನಿಮ್ಮನೆಯವ್ರಿಗೆ ಏನಾರ ಆದ್ರೆ ಬೇರೆಯವ್ರು ಬಂದು ಇದೇ ತರ ನೋಡ್ತಾ ಇರ್ತಾರೆ. ನೋಡ್ಲಿ ಬಿಡಿ, ಮಾಡೋದಕ್ಕೇನ್ ಕೆಲಸ ಇಲ್ವಲ್ಲ. ಒಟ್ಲ ನಿಮ್ಗಳನ್ನ ಬದಲಾಯಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಎಲ್ಲ ಅನಿಷ್ಟಕ್ಕೂ ಶನೀಶ್ವರನೇ ಕಾರಣನೋ ಹಾಗೆ ಎಲ್ಲಾದ್ರೂ ತಂದು ಕೊನೆದಾಗ ಪೊಲೀಸ್ಗೆ ಇಟ್ಬಿಡ್ತೀರಾ. ಸುಶೀಲ್ ಸರ್, ಕಾರ್ಪೊರೇಷನ್ಗೆ ಫೋನ್ ಮಾಡಿ ಕಸದ ಜೊತೆ ಇವ್ರನ್ನ ಎತ್ಕೊಂಡು ಹೋಗಿ ಕೇಳು. ಎಸ್ ಸರ್. ಯಾಕೋ ಇಷ್ಟು ಲೇಟು? ಪಿಕ್ಚರ್ ಹೋಗಿದೆ. ಅಲ್ಲ ಕಣೋ, ಮತ್ತಿನ್ನೇನ್ ಕೆಲಸ ಇರಲ್ವಾ? ದಿನ ಇದೇ ಆಗೋಯ್ತು. ಕೈಕಾಲ್ ತೊಳ್ಕೊಂಡ್ ಬಾ, ಊಟ ಬಡಿಸ್ತೀನಿ. ಊಟನ? ಮಧ್ಯಾಹ್ನ ತಿಂದಿದ್ ಬಿರಿಯಾನಿನ ಇನ್ನು ಕರಗಿಲ್ಲ. ನೀನ್ ಮಾಡ್ಕೋ. ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದೆ? ಅಲ್ಲೇ ಎಲ್ಲಾದ್ರೂ ಮಲ್ಕೋಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ಅದೇ ಮಾಡ್ತೀನಿ ಬಿಡು. ಅಮ್ಮ ಬೆಳಗ್ಗೆಯಿಂದ ಒಬ್ಳೆ ಕಾಯ್ತಿರ್ತಾಳೆ ಅನ್ನೋ ಜ್ಞಾನ ಇಲ್ಲ. ಶಾಂತಿ ಇದ್ಲು, ಅವಳನ್ನು ಕಳ್ಸಾಯ್ತು. ಹೋದ್ರೆ ಹೋಗ್ಲಿ, ನೀನಾದ್ರೂ ಬೇಗ ಮದ್ವೆ ಆಗೋ ಅಂದ್ರೆ ಅದಕ್ಕೂ ಆಗೋದಿಲ್ಲ ಅಂತ್ಯ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಬ್ಳೆ ಗೂಬೆ ತರ ಕಾಯ್ತಿರ್ತೀನಿ. ಊಟ ಬೇಡ ಅಂದೆ ಅಷ್ಟೇ, ಅದಕ್ಕೆ ಯಾಕೆ ಎಲ್ಲೆಲ್ಲ ಹೋಗ್ತೀಯಾ? ಇನ್ ಮುಂದಕ್ಕೆಲ್ಲೂ ಹೋಗ್ಬಾರ್ದು ಅಂದ್ರೆ ತಗೋ ಊಟ ಮಾಡ. ಹೊಟ್ಟೆ ಸುಮ್ನೆ ನಾಳಿದ್ದು ಎಲ್ಲಮ್ಮನ್ ಕೂರಿಸ್ತಾ ಇದೀವಲ್ಲ, ಎಲ್ಲರಿಗೂ ಹೇಳಿದ್ಯಾ ತಾನೆ? ಹೇಳಿಲ್ವೇನೋ? ಅಯ್ಯೋ, ಬೆಳಗ್ಗೆನೂ ಹೇಳಿ ಕಳ್ಸಿದ್ನಲ್ಲೋ. ನಾನ್ ಹೇಳಿದ್ ಇಷ್ಟ ಕೆಲ್ಸನೂ ಮಾಡಕ್ಕಾಗಲ್ಲ. ಅಯ್ಯೋ ಕೂಗ್ಬೇಡ, ನೀನ್ ಎಲ್ರಿಗೂ ಹೇಳಾಯ್ತು. ಶಾಂತಿಗೆ ಎಲ್ರಿಗೂ ಹೇಳಿದ್ನ ಅವಳಿಗೆ ಹೇಳ್ದಿರ್ತೀನ. ತರ್ಲೆ ಮುಂಡೆದು. ಕರೆಕ್ಟ್ ಟೈಮ್ಗೆ ಬಂದ್ವಿ. ಹೌದಲ್ವಾ? ನಮಸ್ಕಾರ. ಏನ್ ಮದುವೆ ಫಿಕ್ಸ್ ಆಗಿದ್ದೆ ಸಾಹೇಬ್ರು, ಡ್ಯೂಟಿಗಂತೂ ಲೇಟು, ಪೂಜೆಗೂ ಲೇಟಾ? ಅಮ್ಮ, ಸುಶೀಲ್ ನಮಸ್ತೆ. ಅಮ್ಮ, ಇವ್ರು ಬಿ ಮಾಯ್ದು. ನಮಸ್ತೆ, ಚೆನ್ನಾಗಿದ್ಯಾ? ಇವರೆಲ್ಲ ಡಿಪಾರ್ಟ್ಮೆಂಟ್. ನಮಸ್ಕಾರ. ನಿಧಾನ ಕಣೋ. ಅಮ್ಮ ನಮಸ್ಕಾರ. ಚೆನ್ನಾಗಿದೆ. ನಮ್ ಸಾಹೇಬ್ರು ರಿಲೇಟಿವ್ಸ್ ಎಲ್ಲ ಅವ್ರ ತಂಗಿ ಕಡೆ. ಯಾಕಮ್ಮ ನಿಂತ್ಕೊಂಡಿದ್ಯಾ? ಒಳಗ್ ಬಾ. ಇಲ್ಲ ಬರಲ್ಲ. ಯಾಕಮ್ಮ? ಕಳ್ಸ್ಬೇಕಾದ್ರೆ ಅಳ್ತಾ ಇದ್ರಿ, ಈಗ ಬರ್ಬೇಕಾದ್ರೆ ನಗ್ನಗ್ತಾ ಆರ್ತಿ ಅದ್ ಕರ್ಸ್ಕೊಳಕ್ಕಾಗಲ್ವಾ? ಏನ್ ಅಮ್ಮ ಅಣ್ಣ ಆಗಿದ್ರೆ ಅಂತ ಕೇಳಕ್ ಡೈಲಿ ಫೋನ್ ಮಾಡ್ತಾನೆ ಇರ್ತಾಳೆ. ಕಾಟ ಕೂಡ ಅಷ್ಟೇ ಮಾವ ಸಿಕ್ಕಿದ್ರೆ ಗೊತ್ತಾಗಿರೋದು ನಮ್ ಬೆಲೆ ಏನು ಅಂತ. ಅದೃಷ್ಟ ಮಾಡಿದ್ಯಾ? ಅಯ್ಯಯ್ಯೋ, ಕಾಟ ಕೊಡೋಣ ಅಂದ್ಕೊಂಡ್ರೆ ನೀನ್ ಯೂನಿಫಾರ್ಮ್ ಗಾಪ್ಕ ಬರುತ್ತಲ್ಲಪ್ಪ. ಅಲ್ಲ, ಬಂದವಳು ಸೊಸೆ ಆಗಿದ್ರ ಗೂಳೆಕೋಬೋದಾಗಿತ್ತು. ಆದ್ರೆ ಮಗಳ ಮನ್ಸ್ ನೋಯ್ಸಕ್ಕೆ ಮನ್ಸೇ ಬರಲ್ಲ. ಏನಿಷ್ಟು ಬೇಗ ಎಲ್ರನ್ನು ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ಯಾ? ಎಲ್ಲ ನಿನ್ ಟ್ರೈನಿಂಗು. ಹೌದಪ್ಪ, ಹಿಂಗ ಬಿಟ್ರೆ ನಿನ್ ತಂಗಿ ಮನಿ ಯಜಮಾನಿಕೆನೆಲ್ಲ ತನ್ನ ಕೈಗೆ ತಗೊಂಡು ನಮಗೆಲ್ಲ ರಿಟೈರ್ಮೆಂಟ್ ಕೊಟ್ಟು ಬಿಡ್ತಾಳೆ. ಯಾಕಮ್ಮ? ಮಕ್ಳು ಹೆತ್ರೆ ಸಾಲ್ದು. 4 ಜನ ಅವ್ರ ಬಗ್ಗೆ ಒಳ್ಳೆ ಮಾತಾಡ್ದಾಗ್ಲೆ ಹೆತ್ತವ್ರ ಜೀವನ ಸಾರ್ಥಕ ಆಗೋದು. ನೀವಿಬ್ರು ಅದನ್ನ ಮಾಡಿ ತೋರಿಸ್ಬಿಟ್ರಿ. ಸರಿ ಸರಿ, ತಾಯಿ ಮಕ್ಕಳು ಹೀಗೆ ಮಾತಾಡ್ತಾ ನಿಂತಿರ್ತೀರೋ ಇಲ್ಲ ಪೂಜೆಗೆ ಬರ್ತೀರೋ? ನಮಗಿಂತ ಮುಂಚೆ ನಿಮ್ಗೆಲ್ಲ ವಿಷಯ ಗೊತ್ತಾಗ್ತದೆ. ಮಾಡೋದು ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂದ್ಮೇಲೆ ಗೊತ್ತಾಗ್ಲೇಬೇಕಲ್ವಾ? ಅಜಯ್, ತೆಹಲ್ಕಾ.com ತರ ನಮ್ಮಲ್ಲೂ ಸತ್ಯ.com ಅಂತ ಒಂದ್ ನೆಟ್ವರ್ಕ್ ಇದೆ. ಅದ್ರ ಮೂಲಕ ಬೆಳಗಾಂ ಆರ್ಮಿ ಬೇಸ್ ನಲ್ಲಿ ನಡೀತಿರೋ ವೆಪನ್ಸ್ ಡೀಲ್ ಬಗ್ಗೆ ಹಾಗೂ ಅದರಲ್ಲಿ ಇನ್ವಾಲ್ವ್ ಆಗಿರೋ ಎಲ್ಲಾ VIP ಮೂವ್ಮೆಂಟ್ಸ್ ಗಳನ್ನ ನಾವು ರೆಕಾರ್ಡ್ ಮಾಡಿದೀವಿ. ಆ ಆಧಾರ ಇಟ್ಕೊಂಡೆ ಈ ನ್ಯೂಸ್ ಬರ್ದಿರೋದು. ಅಲ್ಲ ಇರ್ಬೋದು, ಆದ್ರೆ VIP-ಗಳಂದ್ರೆ ಯಾರು? ಬೆಳಗಿಂದ ಫೋನ್ಗಳಿಗೆ ಉತ್ತರ ಕೊಟ್ಟು ನಮಗ್ ಸಾಕಾಗಿದೆ. ನಿಮ್ ಪತ್ರಿಕೆ ಮೂಲಕ ಅವ್ರು ಯಾರು ಅಂತ ಹೇಳ್ಬೋದಲ್ಲ ನೇರವಾಗಿ? ಹೆಸರೇನೋ ಹೇಳ್ಬೋದು, ಆದ್ರೆ ಅವರು ಸಿಕ್ಕಾಕೊಳ್ಳಕ್ ಮುಂಚೆ ತಪ್ಪಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲ ಸಾಕ್ಷಿನೇ ನಾಶ ಮಾಡಿದ್ರು ಮಾಡ್ಬೋದು. ಓಕೆ, ಬೇಡ.
ನಮ್ಮ ಡಿಪಾರ್ಟ್ಮೆಂಟ್ಗೆ ಹೇಳ್ಬೋದಲ್ಲ. ಇದಕ್ಕೂ ಮುಂಚೆ ಇದೇ ಮಿಲಿಟರಿ ಏರಿಯಾದಲ್ಲಿ ನಡೀತಿದ್ದ ವೆಪನ್ಸ್ ಡೀಲ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ನಾನೇ ಖುದ್ದಾಗಿ ಕಂಪ್ಲೇಂಟ್ ಕೂಡ ಮಾಡಿದ್ದೆ. ಆದ್ರೆ ಏನಾಯ್ತು, ಮೇನ್ ಪರ್ಸನ್ಸ್ ಎಲ್ಲ ತಪ್ಪಿಸ್ಕೊಂಡ್ರು. ನಾಮಕಾವಸ್ಥೆಗೆ ಆ ವೆಪನ್ಸ್ ಇನ್ಚಾರ್ಜ್ ಸೆಕ್ಯೂರಿಟಿನ ಅರೆಸ್ಟ್ ಮಾಡಿ ಅವ್ನ್ಗೆ ಹುಚ್ಚ ಅನ್ನೋ ಪಟ್ಟ ಕಟ್ಟಿ ಕೇಸ್ ಫೈಲ್ಗೆ ಧೂಳ್ ಹಿಡಿಸಿದ್ರು. ಈಗ್ಲೂ ಹಾಗಾಗ್ಬಾರ್ದು ಅನ್ನೋದೇ ನನ್ನ ಆಸೆ. ಸೊ ನಿಮಗ್ ನಮ್ಮ ನಂಬಿಕೆ ಇಲ್ಲ? ನಾನ್ ಹಾಗೆ ಹೇಳಿಲ್ಲ, ಜನರಲ್ ಆಗಿ ಹೇಳ್ದೆ. ನಾನು ತಮಾಷೆ ಮಾಡಿದ್ದು. ಅಜಯ್, ದೇಶದ ರಕ್ಷಣೆಗೋಸ್ಕರ ಇರೋ ಶಸ್ತ್ರಾಸ್ತ್ರಗಳನ್ನ ಮಾರ್ಕೊಂಡ್ ಬಾಳೋದು ಒಂದ್ ಜೀವನನ ಎತ್ತ ತಾಯಿಗೆ ಮೋಸ ಮಾಡ್ದಂಗಲ್ವಾ? ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂದ್ರೆ ಡೇಂಜರಸ್. ಅದರಲ್ಲೂ ಒಂದ್ ಹೆಣ್ಣಾಗಿ ಸಾಹಸ ಕೈ ಹಾಕಿದೆ ಅಂದ್ಮೇಲೆ ಮೆಚ್ತೀನಿ ನಾನು. ಇಲ್ಲಿ ಹೋರಾಟಕ್ಕೆ ಜಯ ಸಿಗ್ಲಿಲ್ಲ ಒಂದೇ ಒಂದು ಉದ್ದೇಶದ ಮೇಲೆ ಹೇಳ್ತಾ ಇದ್ದೀನಿ. ಕೇಸಿಗೆ ಸಂಬಂಧಪಟ್ಟಿರೋ ರೆಕಾರ್ಡ್ಸ್, ಡಾಕ್ಯುಮೆಂಟ್ಸ್, ಫೋಟೋಸ್ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡು. ಫರ್ದರ್ ಇದಕ್ಕೆ ಸಂಬಂಧಪಟ್ಟಿರೋ ಯಾವ ನೇವಿ ಐಪಿ ಆಗಿರಲಿ